ಫೆಬ್ರವರಿ 26 ಗುರುವಾರ ರಾಯರ ಕೃಪೆಯಿಂದ ಈ ರಾಶಿಯವರಿಗೆ ಇಂದು ಸುವರ್ಣಕಾಲ. ದ್ವಾದಶ ರಾಶಿಗಳ ಸುದೀರ್ಘ ಭವಿಷ್ಯ 2026. ದ್ವಾದಶ ರಾಶಿಗಳ ವಿವರವಾದ ವಿಶ್ಲೇಷಣೆ. 1. ಮೇಷರಾಶಿ ಏರೀಸ್. ಇಂದು ಗುರುವಿನ ಅನುಗ್ರಹದಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ವೃತ್ತಿ, ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಲಿದೆ. ಹೊಸ ಪ್ರಾಜೆಕ್ಟ್ಗಳನ್ನು ಮುನ್ನಡೆಸುವ ಅವಕಾಶ ಸಿಗಲಿದೆ. ನಿರುದ್ಯೋಗಿಗಳಿಗೆ ಒಳ್ಳೆಯ ಕಂಪನಿಯಿಂದ ಸಂದರ್ಶನದ ಕರೆ ಬರಬಹುದು. ಧನಯೋಗ, ಬರಬೇಕಾದ ಹಳೆಯ ಸಾಲದ ಹಣ ವಾಪಸ್ ಬರಲಿದೆ. ಬ್ಯಾಂಕ್ ಉಳಿತಾಯ ಹೆಚ್ಚಾಗಲಿದೆ. ಕುಟುಂಬ, ಸಂಗಾತಿಯೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಿರಿ. ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಶುಭ ಸಂಖ್ಯೆ 9. ಪರಿಹಾರ, ರಾಯರ ಮಂತ್ರ ಜಪಿಸಿ. 2. ವೃಷಭರಾಶಿ ಟಾರಸ್. ಇಂದು ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ವೃತ್ತಿ, ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಸಹೋದ್ಯೋಗಿಗಳ ಜೊತೆ ತಾಳ್ಮೆಯಿಂದ ವರ್ತಿಸಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರವಿರಲಿ. ಆರ್ಥಿಕ, ಹಣದ ಹರಿವು ಸಾಧಾರಣವಾಗಿರುತ್ತದೆ. ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಖರ್ಚು ಮಾಡುವ ಸಾಧ್ಯತೆಯಿದೆ. ಆರೋಗ್ಯ, ಅತಿಯಾದ ಕೆಲಸದಿಂದ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಶುಭ ಸಂಖ್ಯೆ 6. ಪರಿಹಾರ, ವಿಷ್ಣು ಸಹಸ್ರನಾಮ ಪಠಿಸಿ. 3. ಮಿಥುನ ರಾಶಿ ಜೆಮಿನಿ. ನಿಮ್ಮ ಮಾತುಗಾರಿಕೆಯಿಂದ ಇಂದು ಕಠಿಣ ಕೆಲಸಗಳನ್ನು ಸಾಧಿಸುವಿರಿ. ವೃತ್ತಿ, ಲೇಖಕರು, ಶಿಕ್ಷಕರು ಮತ್ತು ಪತ್ರಕರ್ತರಿಗೆ ಇಂದು ಬಹಳ ಯಶಸ್ವಿ ದಿನ. ಹೊಸ ಉದ್ಯಮ ಆರಂಭಿಸಲು ಇಂದು ಪೂರಕವಾದ ದಿನವಾಗಿದೆ. ಧನಯೋಗ, ಸಣ್ಣ ಹೂಡಿಕೆಗಳಿಂದ ದೊಡ್ಡ ಲಾಭ ಸಿಗಲಿದೆ. ಲಾಟರಿ ಅಥವಾ ಅದೃಷ್ಟದ ಹಣ ಸಿಗುವ ಸಾಧ್ಯತೆಯಿದೆ. ಕುಟುಂಬ, ಸೋದರ ಮಾವನ ಕಡೆಯಿಂದ ಲಾಭವಾಗಲಿದೆ. ಮದುವೆಯ ಮಾತುಕತೆಗಳು ಇಂದು ಸುಗಮವಾಗಿ ನಡೆಯಲಿವೆ. ಶುಭ ಸಂಖ್ಯೆ 5. ಪರಿಹಾರ, ಬಡವರಿಗೆ ಹಳದಿ ಬಣ್ಣದ ಹಣ್ಣು ದಾನ ಮಾಡಿ. 4. ಕಟಕ ರಾಶಿ ಕ್ಯಾನ್ಸರ್. ಇಂದು ನಿಮಗೆ ಅನಿರೀಕ್ಷಿತ ತಿರುವುಗಳು ಎದುರಾಗಲಿವೆ. ವೃತ್ತಿ, ನಿಮ್ಮ ಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗಲು ಸ್ವಲ್ಪ ವಿಳಂಬವಾಗಬಹುದು. ಆದರೆ ಎದೆಗುಂದಬೇಡಿ. ಸ್ವಂತ ಉದ್ಯಮ ಮಾಡುವವರಿಗೆ ಇಂದು ಹೊಸ ಗ್ರಾಹಕರು ಸಿಗುವರು. ಆರ್ಥಿಕ, ಭೂಮಿ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭವಾಗಲಿದೆ. ಹಳೆ ಮನೆಯನ್ನು ನವೀಕರಿಸಲು ಹಣ ವ್ಯಯಿಸುವಿರಿ. ಆರೋಗ್ಯ, ತಾಯಿಯ ಆರೋಗ್ಯದ ಕಡೆ ಗಮನವಿರಲಿ. ಶುಭ ಸಂಖ್ಯೆ 2. ಪರಿಹಾರ, ದತ್ತಾತ್ರೇಯ ಸ್ವಾಮಿಯ ಧ್ಯಾನ ಮಾಡಿ. 5. ಸಿಂಹರಾಶಿ ಲಿಯೋ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಮತ್ತು ಅಧಿಕಾರ ಹೆಚ್ಚಾಗುವ ಸುದಿನವಿದು. ವೃತ್ತಿ, ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆಗಳು ದೂರವಾಗಲಿವೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವರ್ಗಾವಣೆಯ ಸೂಚನೆ ಸಿಗಲಿದೆ. ಧನಯೋಗ, ವ್ಯಾಪಾರದಲ್ಲಿ ಭಾರೀ ಲಾಭ ಕಂಡುಬರಲಿದೆ. ಬಂಗಾರ ಖರೀದಿ ಮಾಡುವ ಚಿಂತನೆ ನಡೆಸುವಿರಿ. ಕುಟುಂಬ, ಮಕ್ಕಳಿಂದ ಶುಭ ಸುದ್ದಿ ಕೇಳುವಿರಿ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಶುಭ ಸಂಖ್ಯೆ 1. ಪರಿಹಾರ, ಸೂರ್ಯನಾರಾಯಣನಿಗೆ ನಮಸ್ಕರಿಸಿ. 6. ಕನ್ಯಾ ರಾಶಿ ವರ್ಗೋ. ಇಂದು ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಶಿಸ್ತು ಇರಲಿ. ವೃತ್ತಿ, ಕೆಲಸದ ಒತ್ತಡ ಹೆಚ್ಚಾಗಿದ್ದರೂ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಇಂದು ಒಳ್ಳೆಯ ಸುದ್ದಿ ಸಿಗಲಿದೆ. ಆರ್ಥಿಕ, ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಯಾರನ್ನೂ ನಂಬಿ ದೊಡ್ಡ ಮೊತ್ತದ ಹಣ ಸಾಲ ನೀಡಬೇಡಿ. ಆರೋಗ್ಯ, ಹೊರಗಿನ ಆಹಾರ ಸೇವಿಸುವಾಗ ಜಾಗರೂಕರಾಗಿರಿ. ಶುಭ ಸಂಖ್ಯೆ 3. ಪರಿಹಾರ, ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ. 7. ತುಲಾರಾಶಿ ಲಿಬ್ರಾ. ಮನಸ್ಸಿನಲ್ಲಿ ಸಂತೋಷ ಮತ್ತು ಕುಟುಂಬದಲ್ಲಿ ನೆಮ್ಮದಿ ಇರಲಿದೆ. ವೃತ್ತಿ, ಕಲೆ, ವಿನ್ಯಾಸ ಮತ್ತು ಫ್ಯಾಷನ್ ರಂಗದಲ್ಲಿರುವವರಿಗೆ ಇಂದು ಹೊಸ ಆಫರ್ಗಳು ಬರಲಿವೆ. ಮಹಿಳಾ ಉದ್ಯಮಿಗಳಿಗೆ ಇಂದು ಹೆಚ್ಚಿನ ಲಾಭ ದೊರೆಯಲಿದೆ. ಧನಯೋಗ, ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಸಾಲದ ಬಾಧೆ ತಗ್ಗಲಿದೆ. ಕುಟುಂಬ, ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಸಿಗಲಿದೆ. ದೂರದ ಪ್ರಯಾಣದ ಯೋಜನೆ ಕೈಗೂಡಲಿದೆ. ಶುಭ ಸಂಖ್ಯೆ 7. ಪರಿಹಾರ, ಮಹಾಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ. 8. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ಧೈರ್ಯ ಮತ್ತು ಸಾಹಸದಿಂದ ನಿಮ್ಮ ಗುರಿ ತಲುಪುವಿರಿ. ವೃತ್ತಿ, ರಕ್ಷಣಾ ಇಲಾಖೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಬಡ್ತಿ ಸಿಗುವ ಯೋಗವಿದೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಸೋಲೊಪ್ಪಿಕೊಳ್ಳುವರು. ಧನಯೋಗ, ಅನಿರೀಕ್ಷಿತವಾಗಿ ಹಣದ ಹರಿವು ಹೆಚ್ಚಾಗಲಿದೆ. ಪೋಷಕರ ಕಡೆಯಿಂದ ಆಸ್ತಿ ಸಿಗುವ ಸಾಧ್ಯತೆಯಿದೆ. ಆರೋಗ್ಯ, ರಕ್ತದೊತ್ತಡದ ಬಗ್ಗೆ ಕಾಳಜಿ ಇರಲಿ. ಶುಭ ಸಂಖ್ಯೆ 4. ಪರಿಹಾರ, ಸುಬ್ರಹ್ಮಣ್ಯ ಅಷ್ಟಕ ಪಠಿಸಿ. 9. ಧನುರಾಶಿ ಸ್ಯಾಜಿಟೇರಿಯಸ್. ನಿಮ್ಮ ರಾಶ್ಯಾಧಿಪತಿ ಗುರುವಿನ ದಿನವಾದ್ದರಿಂದ ಇಂದು ನಿಮಗೆ ಅದೃಷ್ಟ ನಿಮ್ಮ ಜೊತೆಗಿರಲಿದೆ. ವೃತ್ತಿ, ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಹಂಬಲವಿದ್ದವರಿಗೆ ಅಡೆತಡೆಗಳು ನಿವಾರಣೆಯಾಗಲಿವೆ.
ಧಾರ್ಮಿಕ ಕೆಲಸಗಳಲ್ಲಿ ನಿಮ್ಮನ್ನು ಗುರುತಿಸಲಾಗುವುದು. ಧನಯೋಗ. ದೀರ್ಘಕಾಲದ ಹೂಡಿಕೆಯಿಂದ ಲಾಭ ಸಿಗಲಿದೆ. ದಾನ ಧರ್ಮಕ್ಕಾಗಿ ಹಣ ವಿನಿಯೋಗಿಸುವಿರಿ. ಕುಟುಂಬ. ಮನೆಯಲ್ಲಿ ಶುಭ ಕಾರ್ಯದ ಸಂಭ್ರಮ ಇರಲಿದೆ. ಹಿರಿಯರ ಆಶೀರ್ವಾದ ಸದಾ ಇರುತ್ತದೆ. ಶುಭ ಸಂಖ್ಯೆ 8. ಪರಿಹಾರ ರಾಯರ ಅಷ್ಟೋತ್ತರ ಪಠಿಸಿ. 10. ಮಕರ ರಾಶಿ ಕ್ಯಾಪ್ರಿಕಾನ್. ಕೆಲಸದಲ್ಲಿ ಮಂದಗತಿ ಇದ್ದರೂ ತಾಳ್ಮೆ ಕಳೆದುಕೊಳ್ಳಬೇಡಿ. ವೃತ್ತಿ. ಕೆಲಸದ ಸ್ಥಳದಲ್ಲಿ ರಾಜಕೀಯಕ್ಕೆ ಬಲಿಯಾಗದಂತೆ ಎಚ್ಚರವಹಿಸಿ. ಮೌನವಾಗಿ ನಿಮ್ಮ ಕೆಲಸ ಮುಗಿಸುವುದು ಉತ್ತಮ. ಆರ್ಥಿಕ. ಹಣಕಾಸಿನ ವಿಚಾರದಲ್ಲಿ ಬಿಕ್ಕಟ್ಟು ಎದುರಾಗಬಹುದು. ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ಆರೋಗ್ಯ. ಕಾಲಿನ ನೋವು ಅಥವಾ ವಾತದ ಸಮಸ್ಯೆ ಕಾಡಬಹುದು. ಶುಭ ಸಂಖ್ಯೆ 10. ಪರಿಹಾರ ಶನೈಶ್ಚರ ಮಂತ್ರ ಜಪಿಸಿ. 11. ಕುಂಭರಾಶಿ ಅಕ್ವೇರಿಯಸ್. ಅನೇಕ ದಿನಗಳ ಆಸೆ ಇಂದು ಈಡೇರಲಿದೆ. ವೃತ್ತಿ. ಹೊಸ ಮಿತ್ರರ ಭೇಟಿಯಿಂದ ಉದ್ಯೋಗದಲ್ಲಿ ದೊಡ್ಡ ತಿರುವು ಸಿಗಲಿದೆ. ಸೃಜನಶೀಲ ಕೆಲಸಗಳಿಗೆ ವೇದಿಕೆ ಸಿಗಲಿದೆ. ಧನಯೋಗ. ಹಳೆಯ ಆಸ್ತಿ ಮಾರಾಟದಿಂದ ಭಾರೀ ಧನಲಾಭವಾಗಲಿದೆ. ವ್ಯಾಪಾರಿಗಳಿಗೆ ಹೊಸ ಶಾಖೆ ತೆರೆಯಲು ಇದು ಸಕಾಲ. ಕುಟುಂಬ. ಮನೆಯಲ್ಲಿ ನೆಮ್ಮದಿ ಇರಲಿದೆ. ಸಂಗಾತಿಯ ಜೊತೆ ಪ್ರವಾಸ ಮಾಡುವಿರಿ. ಶುಭ ಸಂಖ್ಯೆ 11. ಪರಿಹಾರ ಹನುಮಾನ್ ಚಾಲಿಸಾ ಪಠಿಸಿ. 12. ಮೀನರಾಶಿ ಪೈಸಿಸ್. ಆಧ್ಯಾತ್ಮಿಕ ಚಿಂತನೆಗಳಿಂದ ಮನಸ್ಸಿಗೆ ಶಾಂತಿ ದೊರೆಯಲಿದೆ. ವೃತ್ತಿ. ಶಿಕ್ಷಣ ರಂಗದಲ್ಲಿರುವವರಿಗೆ ಗೌರವದ ಜೊತೆಗೆ ಆರ್ಥಿಕ ಪ್ರಗತಿ ಕಂಡುಬರಲಿದೆ. ಸಮಾಜ ಸೇವೆಯಲ್ಲಿ ತೊಡಗುವಿರಿ. ಧನಯೋಗ. ದೈವಿಕ ಕಾರ್ಯಗಳಿಗಾಗಿ ಹಣ ವ್ಯಯಿಸುವಿರಿ. ನಿಮ್ಮ ಜ್ಞಾನದಿಂದ ಆರ್ಥಿಕ ಲಾಭ ಮಾಡಿಕೊಳ್ಳುವಿರಿ. ಆರೋಗ್ಯ. ಮನಸ್ಸು ಪ್ರಫುಲ್ಲವಾಗಿರಲಿದೆ. ಹಳೆಯ ಕಾಯಿಲೆಯಿಂದ ಮುಕ್ತಿ ಸಿಗಲಿದೆ. ಶುಭ ಸಂಖ್ಯೆ 12. ಪರಿಹಾರ ಬಾಳೆಗಿಡಕ್ಕೆ ಪ್ರದಕ್ಷಿಣೆ ಹಾಕಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.